ಈ ದಿನ ನಮ್ಮ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕ್ರೀಡೆ, ರಾಷ್ಟ್ರೀಯ ಸೇವಾ ಯೋಜನೆ, ಯುವ ರೆಡ್ ಕ್ರಾಸ್, ರೋವರ್ಸ್ ಆ್ಯಂಡ್ ರೇಂಜರ್ಸ್ ಹಾಗೂ IKAC ಈ ರೀತಿ ವಿವಿಧ ಸಮಿತಿಗಳ ಸಮಾರೋಪ ಸಮಾರಂಭ ಹಾಗೂ ತೃತೀಯ ವರ್ಷದ BA, BSc ಮತ್ತು BCom ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರ್ತೀವಿ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶಿವಣ್ಣ ಸರ್ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಮತಿ ರಾಜೇಶ್ವರಿ ಪೂಜಾರಿ ಮೇಡಮ್ ಹಾಗೂ ನನ್ನ ನೆಚ್ಚಿನ ಎಲ್ಲ ಪ್ರಾಧ್ಯಾಪಕ ಮಿತ್ರರು, ಬೋಧಕೇತರ ವರ್ಗದವರು ಹಾಗೂ ನನ್ನ ನಲ್ಮೆಯ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಅಕಾಡೆಮಿಕಲ್ಲಿ ಸಿಲೆಬಸ್ಸು, ಎಕ್ಸಾಮ್, ರಿಸಲ್ಟ್ ಇದೆಲ್ಲ ನಿಮಗೆ ಗೊತ್ತಿದೆ. ಅದು ಒಬ್ಬ ವಿದ್ಯಾರ್ಥಿಗೆ ತುಂಬ ಮುಖ್ಯ. ಅದೇ ರೀತಿ ಅದೆಷ್ಟು ಮುಖ್ಯನೋ ಹಾಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ನಮ್ಮ ಡೆವಲಪ್ಮೆಂಟ್ಗೆ ಅಥವಾ ನಮ್ಮ ಜೀವನದ ಯಶಸ್ಸಿಗೆ ಕಾರಣ ಆಗಿರುತ್ತೆ. ಈಗ ಫಸ್ಟ್ನೇದಾಗಿ ತಗೊಂಡ್ರೆ ಸಾಂಸ್ಕೃತಿಕ ಘಟಕ ನಿಮ್ಮಲ್ಲಿರ್ತಕ್ಕಂತಹ ವಿವಿಧ ಪ್ರತಿಭೆಗಳನ್ನು ಹೊರತರುವಲ್ಲಿ ಸಹಾಯ ಆಗುತ್ತೆ. ಹಾಗೆ ಕ್ರೀಡೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯನ ವೃದ್ಧಿಸುವಲ್ಲಿ ಸಹಕಾರಿಯಾಗತ್ತೆ. ಇನ್ನು ರಾಷ್ಟ್ರೀಯ ಸೇವಾ ಯೋಜನೆ ಅದು ಸೇವಾ ಮನೋಭಾವ ಬೆಳೆಸೋದ್ರ ಜೊತೆಗೆ ನಾಯಕತ್ವವನ್ನು ಬೆಳೆಸುತ್ತೆ, ದೇಶಪ್ರೇಮವನ್ನು ಕೂಡ ಹೆಚ್ಚಿಸುತ್ತೆ. ಯುವಜನ ಮತ್ತು ರೋವರ್ಸ್ ಆ್ಯಂಡ್ ರೇಂಜರ್ಸ್ ಏನಿದೆಯಲ್ಲ ನಿಮ್ಮ ಹತ್ರ, ಯುವ ರೆಡ್ ಕ್ರಾಸ್ ನಿಮ್ಮಲ್ಲಿ ಶಿಸ್ತು ಮೂಡಿಸೋದ್ರ ಜೊತೆಗೆ ದೇಶಪ್ರೇಮನೂ ಮೂಡಿಸುತ್ತೆ ಮತ್ತು ನಾಯಕತ್ವ ಗುಣನೂ ಬೆಳೆಸುತ್ತೆ ಈ ಘಟಕನೂ ಕೂಡ. ಸೊ ಇವೆಲ್ಲದರಲ್ಲೂ ನೀವು ಭಾಗವಹಿಸಿದ್ದೀರಾ, ಅದರ ಯಶಸ್ಸಿಗೂ ಕೂಡ ಕಾರಣರಾಗಿರ್ತೀರಾ, ಅದರಿಂದ ಕಲ್ತಿದ್ದೀರಿ ಕೂಡ ಹೌದು. ಸೊ ಇಷ್ಟೆಲ್ಲ ನಿಮಗೆ ಇದು ಸಹಕಾರ ಕೊಟ್ಟಿದೆ ನಮ್ಮ ಕಾಲೇಜಿನ ವಿವಿಧ ಸಮಿತಿಗಳು. ಸೊ ಹಾಗೇನೆ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಏನಿದ್ದೀರಲ್ಲ BA, BSc, BCom ನಿಮ್ಮ ಬೀಳ್ಕೊಡುಗೆ ಸಮಾರಂಭನೂ ಕೂಡ ಹೌದು ಇವತ್ತು. ಈ 3 ವರ್ಷದಲ್ಲಿ ನೀವೇನು ಕಲ್ತಿದ್ದೀರಲ್ಲ, ನಮ್ಮ ಶಿಕ್ಷಕರಿಂದ ಹಿಡಿದು ಈಗೇನು ಪಾಠ ಪ್ರವಚನ ಇರ್ಬೋದು, ಮೌಲ್ಯಗಳು ಮತ್ತು ಶಿಸ್ತಿನ ಜೀವನ ಇವೆಲ್ಲ ನಮ್ಮಿಂದ ನಿಮಗೆ ಸಿಕ್ಕಿದೆ. ಅದು ಕೂಡ ನಿಮ್ಮ ಮುಂದಿನ ಜೀವನದಲ್ಲಿ ನಿಮ್ಮ ಯಶಸ್ಸಿಗೆ ಕಾರಣ ಆಗಲಿ ಅಂತ ನಾನು ಬಯಸ್ತೀನಿ. ಮತ್ತು ಮುಂದುವರೆದು ಇಲ್ಲೇನು 3 ವರ್ಷ ಕಲ್ತಿದ್ದೀರಲ್ಲ ಅದ್ರ ಜೊತೆಗೆ ನೀವು ನಾನು ಅಬ್ಸರ್ವ್ ಮಾಡಿರೋ ಥರ ಅಥವಾ ನೀವು ನಿಮ್ಮ ಮುಂದಿನ ಜೀವನದಲ್ಲಿ ಒಳ್ಳೆ ದಾರಿನಲ್ಲಿ ಬೆಳಿತೀರಾ ಅಂತ ಭಾವಿಸ್ತೀನಿ. ಕೊನೆಯದಾಗಿ ಹೇಳೋದಾದರೆ ನಿಜವಾದ ದೈವ ಅಂದರೆ ನಮ್ಮ ತಂದೆ ತಾಯಿ. ನಮ್ಮ ಪ್ರೋಗ್ರಾಮ್ ಚಾರ್ಟಲ್ಲೂ ಅದಕ್ಕೆ ಸರ್ ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟಿದ್ದಾರೆ. ನೀವು ಎಷ್ಟು ಖುಷಿಯಾಗಿರ್ತೀರೋ, ನಿಮ್ಮ ಜೀವನ ಎಷ್ಟು ಸುಂದರವಾಗಿರುತ್ತೋ ಅದನ್ನು ಬಹಳಷ್ಟು ಆಹ್ವಾದಿಸೋರು ಮತ್ತು ಅದನ್ನು ಖುಷಿ ಪಡೋರು ತಂದೆ ತಾಯಿ, ನೆಕ್ಸ್ಟ್ ಟೀಚರ್ಸ್. ಸೊ ನೀವು ಎಲ್ಲಾದರೂ ಯಶಸ್ಸಿನ ಬದುಕು ಸಾಗಿಸ್ತಿದ್ದೀರಾ ಅಂದರೆ ನಾವು ಮತ್ತು ನಿಮ್ಮ ಪೇರೆಂಟ್ಸು ಬಹಳಷ್ಟು ಖುಷಿ ಪಡ್ತೀವಿ. ಹಾಗೇನೆ ಇನ್ನೊಂದು ನಾನು ಪ್ರತಿ ಸಾರಿ ಹೇಳ್ತೀನಿ, ಅದು ನನ್ನ ಕಿವಿ ಮಾತು ಕೂಡ ಹೌದು, ಆ ಸೆಲ್ ಫೋನ್ ಏನಿದೆಯಲ್ಲ ಅದನ್ನು ಯಾವತ್ತೂ ಅದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಧಕ್ಕೆ ಆಗಬಾರ್ದು. ಆ ರೀತಿ ಬಳಸ್ಕೊಳ್ಳಿ. ಅದನ್ನು ನಿಮ್ಮ ಲೈಫನ್ನು ಬೇರೆ ನೆಗೆಟಿವ್ ರೂಟಲ್ಲಿ ಕರ್ಕೊಂಡು ಹೋಗೋದ್ರ ಬದಲಾಗಿ ಅದು ನಿಮ್ಮ ಯಶಸ್ಸಿಗೆ ಕಾರಣ ಆಗೋ ಥರ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಅದು ಪರ್ಸನಲಿನೂ ಕೂಡ ನಿಮ್ಮ ಎಲ್ಲ ಲೈಫ್ ಸ್ಟೈಲ್ಸ್ ನೋಡಿದಾಗ ಅದು ತುಂಬ ಭಾಳ ದುಃಖ ತರೋ ಸಂಗತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ನೀವು ಈ 3 ವರ್ಷದಲ್ಲಿ ಕಲ್ತಿದ್ದೀರಲ್ಲ ಅದು ನಿಮ್ಮ ಮುಂದಿನ ಜೀವನಕ್ಕೆ ಶುಭ ತರಲಿ ಮತ್ತು ಯಶಸ್ಸು ಇರಲಿ ಅಂತ ಬಯಸ್ತೀನಿ. ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋ 3 ಪ್ರಿನ್ಸಿಪಲ್ಸ್ ಅಂದರೆ ಮಾನವೀಯತೆ, ಪ್ರಾಮಾಣಿಕತೆ ಮತ್ತು ಪರಿಶ್ರಮ. ನಾನಿವತ್ತು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂದರೆ ಆ 3ನ್ನು ನಾನು ಭಾಳ ಪಾಲಿಸ್ತೀನಿ. ನಿಮ್ಮ ಜೀವನದಲ್ಲೂ ಕೂಡ ಅವನ್ನ ಪಾಲಿಸ್ತೀರಾ ಅಂತ ಬಯಸ್ತೀನಿ. ಆ್ಯಂಡ್ ಅವನ್ನ ಬಯಸಿದ್ರೆ ನಿಜವಾಗ್ಲೂ ನಿಮಗೆ ನಿಜವಾದ ಸಕ್ಸಸ್ಸು ನಿಮ್ಮ ಜೀವನದಲ್ಲಿ ಖಂಡಿತ ಇರುತ್ತೆ. ನಾನು ಪ್ರಾಕ್ಟಿಕಲ್ಲಾಗಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದಕ್ಕೆ ಆ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಈ ನಮ್ಮ ಸಂಸ್ಥೆ ನಿಮಗೆ ಅಂತಹ ಮೌಲ್ಯಗಳನ್ನ ಕಲಿಸ್ಕೊಟ್ಟಿದೆ ಅಂತ ಹೇಳ್ತೀನಿ. ಹಾಗೆಯೇ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಎಷ್ಟು ಪ್ರಿಪೇರ್ ಆಗ್ತಿರೋ ಅಷ್ಟು ಒಳ್ಳೆಯದು. ಈಗ ಎಷ್ಟೊಂದು ಸಾವಿರಾರು ಜನ ಹೊರಗಡೆ ಬರ್ತಾರೆ ಪ್ರತಿ ವರ್ಷ. ಎಲ್ಲರಿಗೂ ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನೀವು ಇಲ್ಲಿ ಕಲ್ತಿರುವಂತಹ ಜ್ಞಾನ ಮುಂದಿನ ನಿಮ್ಮ ಜೀವನಕ್ಕೆ ಒಳ್ಳೆ ದಾರಿ ತೋರಿಸ್ಲಿ, ನೀವು ಸ್ವತಂತ್ರವಾಗಿ ಬದುಕಲಿ, ಒಬ್ಬ ಒಳ್ಳೆ ಕೃಷಿಕ ಆಗಿ, ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ. ಸರ್ಕಾರಿ ಕೆಲಸ ಸಿಗದೆ ಹೋದರೆ ಬೇರೆ ಬೇರೆ ದಾರಿಗಳಲ್ಲಿ ನೀವು ಯಶಸ್ಸನ್ನು ಕಂಡುಕೊಳ್ಳುವಂತಹ ಜ್ಞಾನ ಇಲ್ಲಿ ನಾವು ಕೊಟ್ಟಿರ್ತೀವಿ ಅಂತ ನಾನು ನಂಬ್ಕೊಳ್ತೀನಿ. ನೀವು ಕೂಡ ನಿಮ್ಮ ಮುಂದಿನ ಜೀವನದಲ್ಲಿ
ಒಳ್ಳೆ ಮೌಲ್ಯಯುತ ಜೀವನ ಮತ್ತು ಒಬ್ಬ ಭಾರತಕ್ಕೆ ಒಳ್ಳೆ ಪ್ರಜೆಯಾಗಿ ಒಳ್ಳೆ ದೇಶ ಪ್ರೇಮಿಯಾಗಿ ಬದುಕಿ ಅಂತ ನಾನು ಆಶಿಸ್ತೀನಿ. ಹಾಗೂ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಇಷ್ಟೊಂದು ಅದ್ಭುತವಾಗಿ ನಮ್ಮ ಕಾಲೇಜಿನ ಬೋಧಕ ಸಿಬ್ಬಂದಿ ಹಾಗೂ ಬೋಧಕೇತರ ಸಿಬ್ಬಂದಿ ಮತ್ತು ನಿಮ್ಮ ಶ್ರಮನೂ ಬಹಳ ಮುಖ್ಯ ಆಗಿದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಇವರೆಲ್ಲರೂ ಕಾರಣರಾಗಿದ್ದಾರೆ. ಇವರೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಈ ವೇದಿಕೆಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.